ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳನ್ನು ತಿಳಿಸಿ ಇವತ್ತು ನಾನು ಮತ್ತು ನಮ್ಮ ಪಿಸಿಸಿ ಅಧ್ಯಕ್ಷರು ಆನ್ ಆಗಿಲ್ವಾ? ಇದು ಹ್ಯಾಂಡ್ ಮೈಕ್ ಇದೆಯಾ? ಕೇಳಿಸ್ತಾ ಇದೆಯಾ? ಮಾಸ್ಕ್ ಹಾಕಬೇಕಾ? ಮಾಸ್ಕ್ ಹಾಕಿದ್ರೆ ಕೇಳೋದ ಸರಿಯಾಗಿ ತೆಗೀರಿ ಸರ್, ಬರಲ್ಲ. ಇದು ಹಾಕಿದ್ರೆ ಕೇಳಿಸುತ್ತೆ. ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಇವತ್ತು ನಾನು ನಮ್ಮ ಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಮತ್ತು ಇತರ ಎಲ್ಲ ಮುಖಂಡರುಗಳು ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾ ಇದ್ದೀವಿ. ಉದ್ದೇಶ ನಾನು ಜುಲೈ 3ನೇ ತಾರೀಕು ಮಾಧ್ಯಮದವರನ್ನ ಭೇಟಿ ಮಾಡಿ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಖರೀದಿನಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಪ್ರಸ್ತಾಪ ಮಾಡಿದ್ದೆ. ಆಗ ಸರ್ಕಾರದಿಂದ ಯಾರು ಕೂಡ ಅಧಿಕೃತವಾಗಿ ನನ್ನ ಆರೋಪಗಳನ್ನು ತಳ್ಳಾಕ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಸುಮಾರು 17 ದಿನಗಳ ನಂತರ 20ನೇ ತಾರೀಕು, ಜುಲೈ 20ನೇ ತಾರೀಕು ಡೆಪ್ಟಿ ಚೀಫ್ ಮಿನಿಸ್ಟರ್ ಅಶ್ವಥ್ ನಾರಾಯಣ ಮತ್ತು ಆರೋಗ್ಯ ಸಚಿವ ಶ್ರೀರಾಮುಲು ಇವರು ಬಹಳ ದೀರ್ಘವಾಗಿ ಮಾಧ್ಯಮದವ್ರ ಮುಂದೆ ನನ್ನ ಆರೋಪಗಳನ್ನು ಡಿನೈ ಮಾಡಿ ಸಿದ್ದರಾಮಯ್ಯನವರು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಸರ್ಕಾರದ ಮೇಲೆ. ನಾವು ವೈದ್ಯಕೀಯ ಸಾಮಗ್ರಿಗಳನ್ನು ಖರೀದಿ ಮಾಡಿರ್ತಕ್ಕಂಥದ್ದೇ 324 ಕೋಟಿಗಳು ಮಾತ್ರ. ಆದರೆ ಅವರು 2,000 ಕೋಟಿಯಷ್ಟು ಭ್ರಷ್ಟಾಚಾರ ಆಗಿದೆ ಅಂತೇಳಿ ಆರೋಪ ಮಾಡಿದ್ದಾರೆ. ಇದು ಸತ್ಯಕ್ಕೆ ದೂರವಾದದ್ದು, ಸುಳ್ಳು ಅಂತೇಳಿ ಹೇಳಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇವನ್ನೆಲ್ಲ ಸಾಬೀತು ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಪಾಪ ಶ್ರೀರಾಮುಲು ಅವರು ಹೇಳಿದ್ದಾರೆ. ಇದು ಒಂದು. ಅದಾದ್ಮೇಲೆ ಯಡಿಯೂರಪ್ಪನವರು ಮೊನ್ನೆ ರಾಜ್ಯವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳಿರೋದು, ವೈದ್ಯಕೀಯ ಸಾಮಗ್ರಿಗಳ ಖರೀದಿನಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ. ನಾವು ಯಾವುದೇ ಮಾಹಿತಿಯನ್ನು ಕೊಡಲಿಕ್ಕೆ ತಯಾರಾಗಿದ್ದೀವಿ. ಮಾಹಿತಿಗಳನ್ನು 24 ಗಂಟೆನಲ್ಲಿ ಏನು ಮಾಹಿತಿ ಕೇಳಿದ್ರು ಕೂಡ ಕೊಡ್ತೇವೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಅವರ ಭಾಷಣದಲ್ಲಿ ಹೇಳಿದ್ದಾರೆ. ನಿಮಗೆ ತಿಳಿಸಬೇಕು ಅಂತಂದ್ರೆ ಯಡಿಯೂರಪ್ಪನವರು ಯಾವ ರೀತಿ ಸುಳ್ಳು ಹೇಳಿದ್ದಾರೆ ರಾಜ್ಯದ ಜನರಿಗೆ. ಯಾಕಂದ್ರೆ ರಾಜ್ಯ ಉದ್ದೇಶಿಸಿ ಭಾಷಣ ಮಾಡಿರೋದು.
24 ಗಂಟೆನಲ್ಲಿ ಯಾವುದೇ ದಾಖಲೆಗಳು ಕೇಳಿದ್ರು ಕೂಡ ಬಂದು ನೋಡಬಹುದು. ಕೊಡ್ಲಿಕ್ಕೆ ತಯಾರಾಗಿದ್ದೀವಿ. ನಾನು 9/6/2020 ಒಂದು ಪತ್ರ ಬರೆದಿದ್ದೀನಿ. 3/7/2020 ಒಂದು ಪತ್ರ ಬರೆದಿದ್ದೀನಿ. 3/7/2020 ಮತ್ತೆ ಚೀಫ್ ಸೆಕ್ರೆಟರಿ ಅವರಿಗೆ 10/7/2020 ಪತ್ರ ಬರೆದಿದ್ದೀನಿ. ಬೇರೆ ಬೇರೆ ಇಲಾಖೆಗಳಿಗೂ ಕೂಡ ಬರೆದಿದ್ದೀನಿ. ಒಟ್ಟು ಸುಮಾರು 20 ಪತ್ರಗಳನ್ನು ಬರೆದಿದ್ದೀನಿ. ಒಟ್ಟು 20 ಪತ್ರಗಳನ್ನು ಬರೆದಿದ್ದೀನಿ. ಡೇಟ್ಗಳನ್ನು ಕೂಡ ನಿಮ್ಗೆ ಹೇಳಿದ್ದೀನಿ. ಇವರು ಯಡಿಯೂರಪ್ಪನವರು ಜನರಿಗೆ 24 ಗಂಟೆಗೆ ಕೊಡ್ತೀವಿ. ಎಕ್ಸೆಪ್ಟ್ ಹೆಲ್ತ್ ಸೆಕ್ರೆಟರಿ ಬಿಟ್ಟರೆ ಅವರು ಅರೆಬರೆ ಇನ್ಕಂಪ್ಲೀಟ್ ಒಂದು ಉತ್ತರ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇವತ್ತಿನವರಿಗೆ ಬೇರೆ ಪತ್ರಗಳಿಗೆ ಉತ್ತರ ಬಂದಿಲ್ಲ. ಇವ್ರ ಸರ್ಕಾರ ಪ್ರಾಮಾಣಿಕವಾಗಿದ್ದರೆ ಮುಖ್ಯಮಂತ್ರಿಗಳ ಹೇಳಿದ್ರಲ್ಲಿ ಸತ್ಯಾಂಶ ಇದ್ದಿದ್ರೆ 9/6 ಒಂದು ತಿಂಗಳಿಗಿಂತ ಹಿಂದೆ ನಾನು ಪತ್ರ ಬರೆದಿರೋದು. 3/7 ಆಮೇಲೆ 10/7 ಯಾಕೆ ಉತ್ತರ ಕೊಡಲಿಲ್ಲ? Is it not a fact that you are suppressing the truth before the people of Karnataka? ಇಷ್ಟು ದಿನ ಬೇಕಾ? ನಿಮಗೆ ಪ್ರಾಮಾಣಿಕತೆ ಇದ್ರೆ, ನಿಮ್ಮ ವ್ಯವಹಾರದಲ್ಲಿ ಟ್ರಾನ್ಸ್ಪರೆನ್ಸಿ ಇದ್ದಿದ್ರೆ ಕೂಡಲೇ ಜನರ ಮುಂದೆ ಸತ್ಯವನ್ನು ಹೇಳಬೇಕಾಗಿತ್ತು. ಇನ್ ಎ ಡೆಮಾಕ್ರೆಟಿಕ್ ಗವರ್ಮೆಂಟ್, the government is answerable to the people and the legislature. We can't suppress the facts. You can't conceal the truth. It's a primary duty of every government, democratic government. ಯಾಕಂದ್ರೆ ಸಾರ್ವಜನಿಕರ ಹಣ ಖರ್ಚು ಮಾಡುವಾಗ ಪಾರದರ್ಶಕತೆ ಇರಬೇಕು. ಪ್ರತಿಯೊಂದು ಪೈಸೆಗೂ ಕೂಡ ಲೆಕ್ಕ ಇಟ್ಟಿರಬೇಕು. ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ, ಅಧಿಕೃತ ವಿರೋಧ ಪಕ್ಷದ ನಾಯಕನಾಗಿ ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ಗಳ ಆಧಾರದ ಮೇಲೆ ನೀವು ಬಹಿರಂಗ ಪತ್ರ ಬರೆದರೆ ಕೊಡಲ್ಲ. ನಾವು ಬೇರೆ ಬೇರೆ ಸೋರ್ಸ್ಗಳಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಹೇಳಿದ್ರೆ ಅದಕ್ಕೆ ಸುಳ್ಳು ಅಂತ ಹೇಳ್ತೀರಿ. Come out with the facts. Place all the facts before the people. Why do you suppress it? ಅದಕ್ಕೆ ಏನು ಹೇಳ್ತಾರೆ ನೋಡಿ, ಸಿದ್ದರಾಮಯ್ಯನವರು ಕೊರೋನಾ ಅಂತ ರೋಗ ದೇಶದಲ್ಲಿ ಜನರನ್ನ ಸಂಕಷ್ಟಕ್ಕೆ ಈಡು ಮಾಡಿದ್ದಾರೆ, ಜಗತ್ತಿನಲ್ಲೇ ಸಂಕಷ್ಟಕ್ಕೆ ಈಡು ಮಾಡಿದೆ. ನಮ್ಮ ಜೊತೆ ಕೋಆಪರೇಟ್ ಮಾಡದೇನೆ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ ಅಂತೇಳಿ ಜನರಿಗೆ ದಾರಿ ತಪ್ಪಿಸ್ಲಿಕ್ಕೆ ಹೇಳ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಅಂತೇಳಿ ಕೇಳಬೇಕಾಗ್ತದೆ. ನಾವು ಆಲ್ ಅಲಾಂಗ್ ದೇಶದಲ್ಲಿ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷಾತೀತವಾಗಿ ನಾವು ಬೆಂಬಲ ಕೊಟ್ಟು ಬಂದಿದ್ದೀವಿ. ಕರ್ನಾಟಕದಲ್ಲಿ ನಾನು
ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಸಹಕರಿಸ್ಕೊಂಡು ಬಂದಿದ್ದೀವಿ. ನಮ್ಮ ಸಹಕಾರ, ನಮ್ಮ ಬೆಂಬಲ, ನಮ್ಮ ಭಾಗವಹಿಸುವಿಕೆ ಜನರ ಜೀವವನ್ನು ಉಳಿಸಲಿಕ್ಕೆ ಮಾತ್ರ. ಜನರ ಜೀವವನ್ನು ಉಳಿಸಲಿಕ್ಕೆ ನಮ್ಮ ಸಹಕಾರ, ಬೆಂಬಲ ನಿರಂತರವಾಗಿರುತ್ತದೆ. ನಾವು ಇವ್ರಿಗಿಂತ ಒಂದು ಹೆಜ್ಜೆ ಮುಂದಿರ್ತೀವೋ ಹೊರತು ಹಿಂದೆ ಇರಲ್ಲ. ಆದರೆ ಕೋವಿಡ್-19 ಅಂತ ರೋಗ ಇವತ್ತು ದೇಶವನ್ನ ಕಾಡ್ತಾ ಇರುವಾಗ, ರಾಜ್ಯವನ್ನ ಕಾಡ್ತಾ ಇರುವಾಗ ನೀವು ಲೂಟಿ ಹೊಡಿಲಿಕ್ಕೆ ಕೈ ಹಾಕಿದಿರಲ್ಲ, ಅದಕ್ಕೆ ಸಹಕಾರ ಕೊಡಬೇಕಾ? ದಿಸ್ ಇಸ್ ದಿ ಕ್ವಶನ್ ಐ ಆಮ್ ಆಸ್ಕಿಂಗ್ ದಿ ಪೀಪಲ್, ಐ ಆಮ್ ಆಸ್ಕಿಂಗ್ ಯು. ಕೊಡಬೇಕಾ ಇವರಿಗೆ? ಯಡಿಯೂರಪ್ಪನವರೇ ಹೇಳಿ ನೀವೇ. ಇದಕ್ಕೆ ಸಹಕಾರ ಕೊಡಬೇಕಾ ನಾವು? ಭ್ರಷ್ಟಾಚಾರದ ವಿಚಾರವನ್ನ, ವ್ಯವಹಾರವನ್ನ ನಾವು ಜನರಿಗೆ ತಿಳಿಸ್ತೇ ಹೋದ್ರೆ ವಿ ಆರ್ ಗೋಯಿಂಗ್ ಟು ಬಿ ಫೇಲ್ಡ್ ಇನ್ ಅವರ್ ಡ್ಯೂಟಿ. ಇದು ಜನದ್ರೋಹ ಆಗ್ತದೆ. ನೀವು ಮಾಡಿರ್ತಕ್ಕಂಥ ಜನದ್ರೋಹ ಕೆಲಸವನ್ನ ನಾವು ಬಯಲು ಮಾಡದೆ ಹೋದ್ರೆ ನಾವು ಜನದ್ರೋಹಿಗಳಾಗ್ತೀವಿ. ಇದನ್ನ ಇವತ್ತು ಜನರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ. ಈ ಅಶ್ವಥ್ ನಾರಾಯಣ ಅವರು ಮತ್ತು ಇವರು ಯಾರು, ಶ್ರೀರಾಮುಲು 324 ಕೋಟಿ ಮಾತ್ರ ನಾವು ಖರ್ಚು ಮಾಡಿರೋದು. ಅದಕ್ಕಿಂತ ಒಂದು ಪೈಸೆನೂ ನಾವು ಖರ್ಚು ಮಾಡಿಲ್ಲ ಅಂತ ಇವರು ಹೇಳ್ತಾರೆ. ಇನ್ನೊಬ್ಬ ಮಂತ್ರಿ ಹೇಳ್ತಾರೆ ನಾವು ಬರೀ 33 ಕೋಟಿ ಹೇಳಿದ್ದೀವಿ, ಖರ್ಚು ಮಾಡಿದ್ದೀವಿ, 33 ಸುಳ್ಳು ಹೇಳಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಹೇಳ್ತಾರೆ. ನನ್ನ ಪ್ರಕಾರ, ನನಗಿರ್ತಕ್ಕಂಥ ಇನ್ಫಾರ್ಮೇಶನ್ ಮತ್ತು ಕೆಲವು ದಾಖಲೆಗಳ ಪ್ರಕಾರ ಆರೋಗ್ಯ ಇಲಾಖೆ 700 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಕೆಲವು ಖರ್ಚಾಗಿದೆ, ಕೆಲವು ಪೈಪ್ಲೈನ್ ಅಲ್ಲಿ ಇದಾವೆ. ಬಿಬಿಎಂಪಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು 200 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಜಿಲ್ಲಾ ಆಡಳಿತಗಳಿಗೆ SDRF ನಿಂದ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು 742 ಕೋಟಿ. ಕಾರ್ಮಿಕ ಇಲಾಖೆ ಖರ್ಚು ಮಾಡಿರ್ತಕ್ಕಂಥದ್ದು 1,000 ಕೋಟಿ. ನಾನು ಇದಕ್ಕೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಖರ್ಚು ಮಾಡಿರ್ತಕ್ಕಂಥದ್ದು 815 ಕೋಟಿ. ಇದಕ್ಕೆ ಅನೆಕ್ಸ್ ಇಲ್ಲಿ ದಾಖಲಾತಿ ಅನೆಕ್ಷರ್ 1 ಅಂತ ಕೊಟ್ಟೆ, ಈಗ ಕೊಡ್ತೀವಿ ಅದನ್ನೆಲ್ಲ ನಿಮಗೆ. ಅನೆಕ್ಷರ್ 1 815 ಕೋಟಿ. ಜಿಲ್ಲಾಡಳಿತದಿಂದ SDRF ನಿಂದ ಖರ್ಚು ಮಾಡಿರ್ತಕ್ಕಂಥದ್ದು 742 ಕೋಟಿ. ಅನೆಕ್ಷರ್ 2 ದಾಖಲಾತಿ ನಂಬರ್ 2. ಕಾರ್ಮಿಕ ಇಲಾಖೆ ಖರ್ಚು ಮಾಡಿರ್ತಕ್ಕಂಥದ್ದು 1,000 ಕೋಟಿ. ಅನೆಕ್ಷರ್ 3 ದಾಖಲಾತಿ ನಂಬರ್ 3. ಇವರೇನೆ ಹಿಂದುಳಿದ ವಿಭಾಗ ಮತ್ತು ಅಲ್ಪಸಂಖ್ಯಾತರ ಸಮಿತಿ ಇದೆಯಲ್ಲ, ಅದ್ರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದ ಸ್ಟೇಟ್ಮೆಂಟ್ ಈಸ್ ಪ್ರೊಡ್ಯೂಸ್ಡ್. $1,000 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಾನು ಅದನ್ನೆಲ್ಲ ಡೀಟೇಲ್ಸ್ ಹೇಳಕ್ ಹೋಗಲ್ಲ, ಯಾವ ರೀತಿ ಖರ್ಚು ಮಾಡಿದ್ದಾರೆ, ಮಾಡ್ಕೊಂಡಿದ್ದಾರೆ ಅಂತ. ಆಮೇಲೆ ಸಮಾಜ ಕಲ್ಯಾಣ ಇಲಾಖೆ, ಫುಡ್ ಡಿಪಾರ್ಟ್ಮೆಂಟು, ಎಜುಕೇಶನ್ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಇವರು 500 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ.
500 ಕೋಟಿಗಳನ್ನು ಖರ್ಚು ಮಾಡಿದ್ದಾರೆ. ಕೋವಿಡ್ ಆರೈಕೆ ಕೇಂದ್ರಕ್ಕೆ ಹಾಸಿಗೆ ದಿಂಬು ಖರೀದಿಗೆ 160 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಖರೀದಿಸಿ ಸರಬರಾಜು ಮಾಡಿರುವ ಉಪಕರಣಗಳ ಮೌಲ್ಯ 50 ಕೋಟಿ. ಒಟ್ಟು 4167 ಕೋಟಿ. ಒಟ್ಟು 4167 ಕೋಟಿ. ರಾಮುಲು ಹೇಳಿರೋದೆಷ್ಟು? 324 ಕೋಟಿ. ನಾನು ಅದಕ್ಕೆ ಹೇಳಿದೆ 4167 ಕೋಟಿ ಖರ್ಚಾಗಿದೆ. ಅದರಲ್ಲಿ ಕನಿಷ್ಠ, ಯಾಕಂದ್ರೆ ಈ ಐಟಮ್ಗಳಲ್ಲಿ 1 ಪಟ್ಟು 2 ಪಟ್ಟು 3 ಪಟ್ಟು ಹೆಚ್ಚಾಗಿ ಕೊಂಡ್ಕೊಂಡಿದ್ದಾರೆ. ಮಾರ್ಕೆಟ್ ರೇಟ್ಗಿಂತ 1 ಪಟ್ಟು 2 ಪಟ್ಟು 3 ಪಟ್ಟು